ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸುನಿಧಿ ಕಿಚನ್ಗೆ ಸ್ವಾಗತ. ಈ ದಿನ ತುಂಬಾನೇ ಕ್ರಿಸ್ಪಿಯಾಗಿರುವ ಗೋಧಿ ಹಿಟ್ಟಿನಿಂದ ಮಾಡಿರುವ ಸಮೋಸ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಒಂದು ಕುಕ್ಕರ್ ಪ್ಯಾನ್ಗೆ ಕಟ್ ಮಾಡಿದ ಆಲೂಗಡ್ಡೆ ಮತ್ತು 5-6 ಗಂಟೆಗಳ ಕಾಲ ನೆನೆಸಿದ ಬಟಾಣಿಯನ್ನು ಸೇರಿಸಿ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಸೇರಿಸಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 2 ವಿಸಲ್ಗೆ ಇಡಬೇಕು. ಒಂದು ಕಡೆ 1/4 kg ಗೋಧಿ ಹಿಟ್ಟನ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಜ್ವಾನವನ್ನ ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡಿಕೊಂಡು ನಾವು ನಿಧಾನವಾಗಿ ಕಲಸಬೇಕು. ನಿಧಾನವಾಗಿ ಕೈಯಿಂದ ನಾದುತ್ತಾ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಅದರ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಕೂಡ ಸೇರಿಸಿ ಒಂದು ಬಟ್ಟಲು ಸಹಾಯದಿಂದ ಅದನ್ನ ಮುಚ್ಚಿಡಬೇಕು. ನಾವು 10 ನಿಮಿಷಗಳ ಕಾಲ ಅದು ನೆನೆಯಬೇಕು ಇಟ್ಟು. ಒಂದು ಕಡೆ ಮಸಾಲೆ ರುಬ್ಬಿಕೊಳ್ಳೋಣ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 4 ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಇಷ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನಾವು ಗ್ರೈಂಡ್ ಮಾಡಿಕೊಳ್ಳೋಣ. ಕಾಳು ಮತ್ತು ಆಲೂಗೆಡ್ಡೆ ಬೆಂದಿದೆ. ಒಗ್ಗರಣೆಗೆ 2 ಈರುಳ್ಳಿ, 2 ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಟ್ಟುಕೊಂಡು ಒಂದು ಕುಕ್ಕರ್ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಅನ್ನು ಆಡ್ ಮಾಡಿ ಒಗ್ಗರಣೆಗೆ ಈರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಬೇಕು. ಅದು ಗೋಲ್ಡನ್ ಬ್ರೌನ್ ಆದ ನಂತರ ಸಣ್ಣಗೆ ಹೆಚ್ಚಿರುವ ಟೊಮೊಟೊವನ್ನು ಕೂಡ ಸೇರಿಸಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಟುಕೊಂಡಿರುವ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿಯ ಪೇಸ್ಟ್ ಅನ್ನು ಕೂಡ ಸೇರಿಸಿ ಅದರ ಹಸಿ ವಾಸನೆ ಹೋಗುವವರೆಗೂ ಕೂಡ ಫ್ರೈ ಮಾಡಿಕೊಳ್ಳಬೇಕು. 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲೆ 1 ಟೇಬಲ್ ಸ್ಪೂನ್ ನಷ್ಟು, ಇಷ್ಟನ್ನು ಕೂಡ ಸೇರಿಸಿ ಅದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಬೇಯಿಸಿರುವ ಬಟಾಣಿ ಕಾಳನ್ನು ಕೂಡ ಸೇರಿಸಿ 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಬೇಕು. ಆ ನಂತರ ಬೇಯಿಸಿದ ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. 5 ನಿಮಿಷಗಳ ಕಾಲ ಫ್ರೈ ಮಾಡಿದ ಆ ನಂತರ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡರೆ ಸಮೋಸ ಸ್ಟಫ್ ರೆಡಿ ಆಗುತ್ತದೆ. ಆ ನಂತರ ಕಲಸಿಟ್ಟಿರುವ ಗೋಧಿ ಹಿಟ್ಟನ್ನು ಸಣ್ಣ ಸಣ್ಣ ಚಪಾತಿ ಉಂಡೆಗಳ ರೀತಿ ಮಾಡಿಕೊಂಡು ಅದನ್ನ ಹಿಟ್ಟಿನಲ್ಲಿ ಅದ್ದಿಕೊಂಡು ಚಪಾತಿಯ ರೀತಿ ಲಟ್ಟಿಸಬೇಕು. ನೋಡಿ, ಈ ರೀತಿ ಹಿಟ್ಟನ್ನ ಉದುರಿಸಿಕೊಂಡು ಚಪಾತಿಯ ರೀತಿ ನಾವು ನಿಧಾನವಾಗಿ ಲಟ್ಟಿಸಬೇಕಾಗುತ್ತದೆ. ಇಲ್ಲಿ ಗೋಧಿ ಹಿಟ್ಟಿನ ಬದಲು ನೀವು ಮೈದಾ ಹಿಟ್ಟಿನಲ್ಲೂ ಕೂಡ ಮಾಡಿಕೊಳ್ಳಬಹುದು. ಮೈದಾ ಹಿಟ್ಟು ಬೇಗ ಜೀರ್ಣವಾಗುವುದಿಲ್ಲ, ಹಾಗಾಗಿ ಗೋಧಿ ಹಿಟ್ಟು ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈ ರೀತಿ ಲಟ್ಟಿಸಿಕೊಂಡ ನಂತರ ಎಲ್ಲಾ ಚಪಾತಿಗಳನ್ನು ಇದೇ ರೀತಿ ಲಟ್ಟಿಸಿಕೊಂಡು ಇಟ್ಟುಕೊಳ್ಳಬೇಕು. ಆ ನಂತರ ಒಂದೊಂದೇ ಚಪಾತಿಗಳನ್ನ ಇಟ್ಟುಕೊಂಡು ಅದರ ಮೇಲೆ ನಿಧಾನವಾಗಿ ಎಣ್ಣೆಯನ್ನ ಎಲ್ಲಾ ಕಡೆಯೂ ಹರಡುವಂತೆ ಹಚ್ಚಬೇಕು. ಅದರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಉದುರಿಸಬೇಕು. ಹೀಗೆ ನಾವು ಲಟ್ಟಿಸಿರುವ ಎಲ್ಲಾ ಚಪಾತಿಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟು ಎಣ್ಣೆ ಹಚ್ಚಿ ಹಿಟ್ಟನ್ನು ಉದುರಿಸಿ ಅದನ್ನ ರೋಲ್ ಮಾಡಿಕೊಂಡು ಚಾಕುವಿನ ಸಹಾಯದಿಂದ ಕಟ್ ಮಾಡಿದರೆ ಈ ರೀತಿಯ ಲೇಯರ್ ಇರುವ ಚಪಾತಿ ರೋಲ್ ಸಿಗುತ್ತದೆ. ಅದನ್ನ ಮತ್ತೆ ನಾವು ಗೋಧಿ ಹಿಟ್ಟನ್ನ ಉದುರಿಸಿ ಪುನಃ ಲಟ್ಟಿಸಬೇಕು. ಚಪಾತಿಯ ರೀತಿಯಲ್ಲಿಯೇ ನಾವು ಪುನಃ ನಿಧಾನವಾಗಿ ಲಟ್ಟಿಸಬೇಕು. ಆ ನಂತರ ಚಾಕುವಿನ ಸಹಾಯದಿಂದ 4 ಬದಿಯಲ್ಲಿಯೂ ಕೂಡ ನಾವು ಪುನಃ ಅದು ಸ್ಕ್ವೇರ್ ಶೇಪ್ ಬರುವ ರೀತಿ 4 ಚೌಕಟ್ಟಿಗೆ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡಿಟ್ಟುಕೊಳ್ಳಿ. ಈ ಕಟ್ ಮಾಡಿದ ಹಿಟ್ಟೇನು ಮತ್ತೆ ವೇಸ್ಟ್ ಆಗೋದಿಲ್ಲ. ಅದನ್ನು ಕೂಡ ನಾವು ಪುನಃ ಕಲಸಿ ಮತ್ತೆ ಅದನ್ನ ಪರೋಟ ಮಾಡ್ಕೋಬಹುದು. ಇಲ್ಲ ನೀವು ಹಾಗೇನೆ ಎಣ್ಣೆನಲ್ಲಿ ಕರಿದು ಸ್ನಾಕ್ಸ್ ತರ ಮಾಡ್ಕೊಂಡು ತಿನ್ಬಹುದು. ನಂತರ ಇದಕ್ಕೆ ನಾವು ಸ್ಟಫ್ ಅನ್ನ ಮಧ್ಯದಲ್ಲಿ ಇಟ್ಟು 2 ಬದಿಯಲ್ಲಿ ನೀರನ್ನ ಹಚ್ಚಿ ಬೆರಳಿನಿಂದನಾದ್ರೂ ನೀವು ನೀರನ್ನ ಹಚ್ಚಬಹುದು. ಇಲ್ಲ, ಇಲ್ಲಿ ನಾನು ಬಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬಡ್ಸ್ ಇಂದ ಸ್ವಲ್ಪ ನೀರನ್ನ ಹಚ್ಚಿ 2 ಬದಿಗೂ ನೀರನ್ನ ಹಚ್ಚಿ ನಾನು ಇದನ್ನ
ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಟ್ರಯಾಂಗಲ್ ಶೇಪಿಗೆ ಬರುತ್ತೆ. ಫೋಲ್ಡ್ ಮಾಡಿದ್ರೆ ನೋಡಿ ಈ ರೀತಿ ನಿಧಾನವಾಗಿ ಮಡಿಸ್ಬೇಕಾಗುತ್ತೆ. ಎಡ್ಜನ್ನ ನಾವು ಕೈಯಿಂದ ಪ್ರೆಸ್ ಮಾಡಬೇಕು. ನೀರು ಹಾಕಿರೋದ್ರಿಂದ ಬೇಗ ಅಂಟ್ಕೊಳ್ಳುತ್ತೆ ಅದು. ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಬೇಕು. ಆ ನಂತರ ಬಿಸಿಯಾಗಲು ಇಟ್ಟಿದ್ದೇನೆ. ಇದಕ್ಕೆ ಈಗ ಸಮೋಸವನ್ನ ನಿಧಾನವಾಗಿ ಹಾಕಿ ಎರಡೂ ಬದಿಯಲ್ಲಿಯೂ ಕೂಡ ನಾವು ಜಾಲರಿಯಿಂದ ಆಡಿಸಿ ಕರಿಯಬೇಕಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಕ್ರಿಸ್ಪಿಯಾಗಿಯೂ ಕೂಡ ಇದೆ. ಇದನ್ನ ಮನೆಯಲ್ಲಿ ಒಮ್ಮೆ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗಂತೂ ಈ ಸಮೋಸ ತುಂಬಾನೇ ಇಷ್ಟ ಆಗುತ್ತೆ. ಒಮ್ಮೆ ನೀವು ಮನೆಯಲ್ಲಿ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.